ಇಲ್ಲಿ ಎಕ್ಸೆಲ್ನಲ್ಲಿ ಪರ್ಸೆಂಟೇಜ್ ತೆಗೆಯೋದ್ರ ಬಗ್ಗೆ ಪ್ರಶ್ನೆ ಕೇಳಿದ್ರು ಅಂತ ಹೇಳಿರುವಂಥದ್ದು. ಇಲ್ಲಿ ಪರ್ಸೆಂಟೇಜ್ ತೆಗೆಯುವುದಕ್ಕಾಗಿ ನಾವು ಒಂದು ಸಪ್ರೇಟ್ ಆಗಿರುವಂಥ ವಿಡಿಯೋ ಮಾಡಿರುವಂಥದ್ದು. ಇಲ್ಲಿ ಕೆಲವೊಂದಿಷ್ಟು ಅಂಶಗಳನ್ನು ನೋಡೋಣ. ಇಲ್ಲಿ ಪರ್ಸೆಂಟೇಜ್ ತೆಗಿಬೇಕಾಗಿರುವಂಥ ಸನ್ನಿವೇಶದಲ್ಲಿ ಇದಿಷ್ಟು ಮಾಹಿತಿ ಕೊಟ್ಟಿರ್ತಾರೆ ಅವರು. ಯಾವುದರ ಪರ್ಸೆಂಟೇಜ್ ತೆಗಿಬೇಕಾಗಿರುತ್ತೆ ಆ ಮಾಹಿತಿ ಕೊಟ್ಟಿರ್ತಾರೆ. ಇಲ್ಲಿ ಸೀರಿಯಲ್ ನಂಬರ್ ಇರುವಂಥದ್ದು, ಇಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸು, ಇಲ್ಲಿ ಆಬ್ಟೈನ್ಡ್ ಮಾರ್ಕ್ಸ್ ಇರುವಂಥದ್ದು. ಈ ಒಂದು ಪರ್ಸೆಂಟೇಜ್ ತೆಗಿಬೇಕಾಗಿರುವಂಥ ಸನ್ನಿವೇಶದಲ್ಲಿ ಇದನ್ನು ಟೋಟಲ್ ಮಾಡಿ ಅಂತ ಹೇಳಿ ಕೇಳಿದಾಗ, ಇದನ್ನು ಟೋಟಲ್ ಮಾಡಿ ಅಂದಾಗ ಸೆಲೆಕ್ಟ್ ಮಾಡ್ಕೊಳ್ತೇವೆ. ಸೆಲೆಕ್ಟ್ ಮಾಡಿಕೊಂಡು ಸಮ್ ಅಂತ ಹೇಳಿ ಅನ್ನುವಂಥದ್ದು. ಸಮ್ ಅಂದಾಗ ಇದಿಷ್ಟು ಟೋಟಲ್ ಆಗುವಂಥದ್ದು ಆಗಿದೆ. ಇಲ್ಲಿ 425 ಮಾರ್ಕ್ಸ್ ಬಂದಿರುವಂಥದ್ದು. ಇಲ್ಲಿ ಟೋಟಲ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಇರುವಂಥದ್ದು. ಇದನ್ನು ಸಮ್ ಮಾಡಿ ಅಂತ ಹೇಳಿದಾಗ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು 600 ಮಾರ್ಕ್ಸಿಗೆ 425 ಮಾರ್ಕ್ಸ್ ಬಂದಿರುವಂಥದ್ದಾಗಿದೆ. ಇದನ್ನು ಪರ್ಸೆಂಟೇಜ್ ತೆಗೀರಿ ಅಂತ ಹೇಳಂದಾಗ ಪರ್ಸೆಂಟೇಜ್ ಯಾವ ರೀತಿಯಾಗಿ ತೆಗೆಯುವಂಥದ್ದು, ಇಲ್ಲಿ ಪರ್ಸೆಂಟೇಜ್ ತೆಗಿಬೇಕಾಗಿದೆ ಅಥವಾ ಇಲ್ಲಿ ಯಾವ ಒಂದು ಸ್ಥಳದಲ್ಲಿ ಪರ್ಸೆಂಟೇಜ್ ತೆಗಿಬೇಕಾಗಿದೆ ಅಲ್ಲಿ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ತೇವೆ. ಇಲ್ಲಿ D9ನಲ್ಲಿ ಪರ್ಸೆಂಟೇಜ್ ಬರಬೇಕಾಗಿದೆ. ಆಗ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ತೇವೆ. ಫಾರ್ಮುಲಾ ತಗೊಳ್ಳುವಂಥದ್ದು ಈಸ್ ಈಕ್ವಲ್ ಟು ಬ್ರ್ಯಾಕೆಟ್ ಓಪನ್ ಯಾವುದು C9 ಕಾಲಮ್ ಇರುವಂಥದ್ದು. C9 ಇಂಟು ಅನ್ನೋದಕ್ಕೆ ಸ್ಟಾರನ್ನು ಪ್ರೆಸ್ ಮಾಡ್ಕೊಳ್ತೇವೆ. ಇಂಟು 100 ಬ್ರ್ಯಾಕೆಟ್ ಕ್ಲೋಸ್ ಡಿವೈಡೆಡ್ ಬೈ ಯಾವುದರಿಂದ B9ಇಂದ ಈಗ ನೋಡಿ 70.8% ಬಂದಿರುವಂಥದ್ದಾಗಿದೆ. ಇದನ್ನು ಇನ್ನೊಂದು ರೀತಿಯಲ್ಲಿ ತೆಗಿಬೋದು. ಇದನ್ನೇ ಇಲ್ಲಿ ಪರ್ಸೆಂಟೇಜ್ ತಗೊಳ್ಬೇಕಾದಾಗ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತೇವೆ. ಈಸ್ ಈಕ್ವಲ್ ಟು C9 ಇಂಟು 100 ಡಿವೈಡೆಡ್ ಬೈ ಎಷ್ಟರಿಂದ ಇಲ್ಲಿ B9 ಇದೆ ಡಿವೈಡೆಡ್ ಬೈ B9 ಪರ್ಸೆಂಟೇಜ್ ಬಂತು ನೋಡಿ 70.833 ಬಂದಿರುವಂಥದ್ದು. ಇದನ್ನು ಸಹ ಓಪನ್ ಮಾಡಿದಾಗ 833 ಬರುವಂಥದ್ದಾಗಿರುತ್ತೆ. ಈ ರೀತಿಯಾಗಿ ಪರ್ಸೆಂಟೇಜ್ ತೆಗೀರಿ ಅಂದಾಗ ಆ ಒಂದು ಪರ್ಸೆಂಟೇಜ್ ತೆಗೆಯುವಂಥದ್ದು. ಪರ್ಸೆಂಟೇಜ್ ತೆಗೆಯೋದಕ್ಕೆ ಫಾರ್ಮುಲಾ ಏನಿರುವಂಥದ್ದು ಈಸ್ ಈಕ್ವಲ್ ಟು ಯಾವ ಒಂದು ಕಾಲಮ್ ಇರ್ತದೆ ಆ ಕಾಲಮ್ ಸೆಲೆಕ್ಟ್ ಮಾಡ್ಕೊಳ್ತೇವೆ. ಇಂಟು 100 ಮಾಡಿರುವಂಥದ್ದು. ನೆಕ್ಸ್ಟ್ ಯಾವ ಕಾಲಮ್ನಿಂದ ಭಾಗ ಮಾಡಬೇಕಾಗಿರುವಂಥದ್ದು, ಇಲ್ಲಿ 600ಕ್ಕೆ 425 ಆದಾಗ 100ಕ್ಕೆ ಎಷ್ಟು ಅನ್ನುವ ರೀತಿಯಲ್ಲಿ ಪರ್ಸೆಂಟೇಜ್ ತೆಗಿಬೇಕಾದಾಗ ಈ ಒಂದು ಫಾರ್ಮುಲಾವನ್ನು ಬಳಸುವಂಥದ್ದಾಗಿರ್ತದೆ. ಅಲ್ಲಿ ಯಾವ ರೀತಿಯಾಗಿ ಕೇಳಿರ್ತಾರೆ ಆ ರೀತಿಯಾಗಿ ಉತ್ತರಿಸಿಕೊಂಡು ಬರ್ಬೋದಾಗಿರುವಂಥದ್ದು ಆಗಿದೆ.